കരുവന്നൂർ കാരണയിൽ ദേവസ്ഥാനം വാഴും കലികാല കുലദൈവമേ, കലികാല കുലദൈവമേ, കലികാല കുലദൈവമേ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಮೇಘನ. ನೀವು ನೋಡ್ತಾ ಇದ್ದೀರಾ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಮಹಿಮೆ. ಓಂಕಾರಂ ಶ್ರೀರಾಗಂ ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪಬ್ಲಿಕ್ ಕಲರವ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಈ ಹಿಂದೆಯೇ ನಿಮ್ಮೆಲ್ಲರಿಗೂ ಕೇರಳದ ಕರುವನೂರು ಕರಿನಾಯಿಲ್ ಕುಟ್ಟಿಚಾತಾನ್ ವಿಷ್ಣುಮಾಯ ದೇವಸ್ಥಾನದ ಬಗ್ಗೆ ಹಲವಾರು ಸಂಗತಿಗಳನ್ನು ತಿಳಿಸಿದ್ದೇವೆ. ಕುಟ್ಟಿಚಾತಾನ್ ಅಂದರೆ ಯಾರು, ಅವತರಿಸಿದ್ದು ಹೇಗೆ, ಹಾಗೂ ಗುರುಮುತ್ತಪ್ಪನ್ ಅವರು ಯಾವ ರೀತಿ ತಾಂತ್ರಿಕ ವಿದ್ಯೆಗಳಿಂದ ಕುಟ್ಟಿಚಾತಾನ್ನಿಂದ ಕೆಲಸಗಳನ್ನು ಮಾಡಿಸ್ತಾರೆ ಎಂಬುದರ ಎಲ್ಲದರ ಬಗ್ಗೆ ಈ ಹಿಂದಿನ ಸಂಚಿಕೆಯಲ್ಲಿ ತಿಳಿಸಿದ್ದೇವೆ. ನೋಡಿಲ್ಲದವರಿಗೆ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಿಂದಿನ ಸಂಚಿಕೆಯ ಲಿಂಕನ್ನು ಹಾಕಿರ್ತೇವೆ, ನೀವು ಅದನ್ನು ನೋಡಬಹುದು. ವೀಕ್ಷಕರೇ, ವಿಷ್ಣು ಮಹಾಸ್ವಾಮಿ ಕುಟ್ಟಿಚಾತಾನ್ ಹಾಗೂ ಗುರುಮುತ್ತಪ್ಪನ್ ಅವರನ್ನ ಪ್ರತಿದಿನ ಪೂಜಿಸಲಾಗತ್ತೆ ಹಾಗೂ ದರ್ಶನಕ್ಕೆ ಹೋದಾಗ ನೀವು ನೋಡಬಹುದು. ಭದ್ರಕಾಳಿ ದೇವಿಯನ್ನ ವರ್ಷಕ್ಕೆ ಒಮ್ಮೆ ಮಾತ್ರ ಹೊರಗೆ ತೆಗೆದು ಅತಿ ವಿಜೃಂಭಣೆಯಿಂದ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾರೆ. ಇದನ್ನು ನೋಡಲು 2 ಕಣ್ಣು ಸಾಲದು ಅಂತಾನೆ ಹೇಳಬಹುದು. ಮೊದಲನೇ ದಿನ ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ಇನ್ನಿತರ ಹೋಮ ಹವನಗಳಿಂದ ಜಾತ್ರೆಯ ಮಹೋತ್ಸವ ಪ್ರಾರಂಭವಾಯಿತು. ಇದರ ಜೊತೆಯಲ್ಲೇ ನೂತನವಾಗಿ ದೇವಸ್ಥಾನದ ಜೀವನೋದ್ಧಾರವಾದಂತಹ ಹೊಸ ಕಟ್ಟಡವೂ ಕೂಡ ಲಾಂಛನವಾಯಿತು. ಚಂದವೇಲದೊಂದಿಗೆ ವಿಷ್ಣುಮಾಯಿ ಸ್ವಾಮಿ ಅವರಿಗೆ ಪೂಜೆಯನ್ನ ಸಲ್ಲಿಸಲಾಯಿತು. ಇನ್ನು 2ನೆಯ ದಿನ ಎತ್ತ ನೋಡಿದರೂ ಹೂವಿನ ಅಲಂಕಾರದೊಂದಿಗೆ ಬಣ್ಣ ಬಣ್ಣದ ರಂಗೋಲಿಯ ಚಿತ್ತಾರವನ್ನು ನಾವು ಕಾಣಬಹುದು. ಇನ್ನು ವಿಭಿನ್ನ ರೀತಿಯಲ್ಲಿ ಭದ್ರಕಾಳಿ ಅಮ್ಮನವರು ಮತ್ತು ವಿಷ್ಣು ಮಹಾಸ್ವಾಮಿಯ ಅಲಂಕಾರವನ್ನು ವೀಕ್ಷಿಸಲು ಬಹಳ ಸೊಗಸಾಗಿತ್ತು. ಗುರುಮುತ್ತಪ್ಪನ್ ಅವರು ಯಾವ ರೀತಿ ಶಾಸ್ತ್ರ ಸಂಪ್ರದಾಯಗಳನ್ನು 400 ವರ್ಷಗಳ ಹಿಂದೆ ನಡೆಸುತ್ತಿದ್ದರೋ ಅದೇ ರೀತಿಯ ಸಂಪ್ರದಾಯವನ್ನು ಈಗಿನ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ವಿನೋದ್ ಗುರುಜಿ ಅವರು ಕೂಡ ನಡೆಸಿಕೊಂಡು ಬರ್ತಿದ್ದಾರೆ. ಪ್ರತಿಯೊಂದು ಪೂಜೆಯು, ಪ್ರತಿಯೊಂದು ಹೋಮವು ಶಾಸ್ತ್ರಬದ್ಧವಾಗಿ ನೆರವೇರಿತು. 2ನೆಯ ದಿನ ಚಂದವೇಲ ನೃತ್ಯದೊಂದಿಗೆ ಭದ್ರಕಾಳಿ ಅಮ್ಮನವರನ್ನ ಬರೆಮಾಡಿಕೊಂಡರು. ಅಮ್ಮನವರಿಗೆ ಪೂಜೆಯನ್ನ ಸಲ್ಲಿಸಲು ಅಮ್ಮನವರಿಗಾಗಿಯೇ ತಯಾರಾದಂತಹ ಪೀಠದಲ್ಲಿ ಅಮ್ಮನವರನ್ನ ಅಲಂಕರಿಸಿ ಪೂಜೆಯನ್ನ ಪ್ರಾರಂಭಿಸಿದರು. ಈ ಸಮಯದಲ್ಲಿ ಅವರದೇ ಆದಂತಹ ಪಾರಂಪರ್ಯ ಹಾಡನ್ನ ಹಾಡುತ್ತಾ ದೇವರಿಗೆ ಸಂತೃಪ್ತಿಯಾಗುವಂತೆ ವಾಲಗವನ್ನ ನುಡಿಸುತ್ತಾ ಕುಣಿಯುತ್ತಿದ್ದರು. ಅದು ಅಂತಿಂತ ರಂಗೋಲಿ ಅಂತೂ ಅಲ್ಲವೇ ಅಲ್ಲ. ಅಮ್ಮನವರ ಆಗಮನಕ್ಕಾಗಿ ವಿಶೇಷ ರಂಗೋಲಿಯನ್ನ ಬರೆದಿದ್ರು. ಆ ರಂಗೋಲಿಯನ್ನ ನೋಡಿದ್ರೆ ಸಾಕ್ಷಾತ್ ಅಮ್ಮನವರೇ ಪ್ರತ್ಯಕ್ಷವಾಗಿ ಭಕ್ತಾದಿಗಳಿಗೆ ಆಶೀರ್ವದಿಸಲು ಬಂದಿದ್ದಾರೆ ಅಂತ ಅನ್ನಿಸುವಂತಹ ಕಾಣಿಸುತ್ತಿತ್ತು. ನಂತರ ಅಮ್ಮನವರ ಆಗಮನವಾಯಿತು. ಇದು ಯಾವ ರೀತಿ ಆಗಮನವಾಯಿತು ಅಂತ ಊಹಿಸಲು ಕೂಡ ಅಸಾಧ್ಯ. ಆಗಮನವಾಗಿದ್ದುದನ್ನು ಕಂಡರೆ ಮೈ ನವಿರೇಳಿಸುವಂತೆ ಇತ್ತು ಅಂತ ಹೇಳಿದ್ರೂ ತಪ್ಪಾಗಲಾರದು. ಅಮ್ಮನವರ ಆಗಮನಕ್ಕಾಗಿ ಕುಣಿಯುತ್ತಾ ಹಾಕಿದಂತಹ ರಂಗೋಲಿಯನ್ನು ಅಳಿಸುತ್ತಾ ಎಲ್ಲರಿಗೂ ಆಶೀರ್ವಾದವನ್ನ ನೀಡಿತ್ತು. ಇದು ನಿಮಗೆ ವಿಚಿತ್ರ ಅನ್ನಿಸಬಹುದು, ಆದರೆ ಇದು ಕೇರಳ ಕ್ಷೇತ್ರದ ಪರಂಪರೆಯಾಗಿದೆ.
ಅಮ್ಮನವರು ಅಲ್ಲಿ ಇದ್ದಂತಹ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನ ನೀಡಿದ ನಂತರ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಭಕ್ತಾದಿಗಳಿಗೆ ಪ್ರಸಾದ ವಿಸ್ತರಣೆಯನ್ನ ಮಾಡಿದರು. ಇದಾದ ನಂತರ ಗುರು ಮುತ್ತಪ್ಪನ್ ಅವರನ್ನು ಆಗಮಿಸಿಕೊಳ್ಳಲು ಎಲ್ಲ ರೀತಿಯ ತಯಾರಿಗಳನ್ನು ಮಾಡಲು ಶುರು ಮಾಡಿದರು. ಗುರು ಮುತ್ತಪ್ಪನ್ ಅವರ ರಂಗೋಲಿಯನ್ನ ಕಂಡ್ರೆ ಎಷ್ಟು ತೇಜಸ್ಸು ಆ ರಂಗೋಲಿಯಲ್ಲಿತ್ತು ಅಂದರೆ ಗುರು ಮುತ್ತಪ್ಪನ್ ಅವರು ಎದ್ದು ಬಂದಂತಿತ್ತು ಆ ರಂಗೋಲಿಯಿಂದ. ನೀವು ನೋಡಿರಬಹುದು ವೀಕ್ಷಕರೇ, ರಂಗೋಲಿಯನ್ನ ಬಿಡಿಸುವುದು ಅಷ್ಟು ಸುಲಭದ ಮಾತು ಅಲ್ವೇ ಅಲ್ಲ. ಹೀಗಿರುವಾಗ ರಂಗೋಲಿಯನ್ನ ಜೀವಾಳವನ್ನ ತುಂಬಿ ದೇವರ ಆಗಮನವನ್ನು ಮಾಡಿಕೊಳ್ಳಬೇಕೆಂದರೆ ಅದಕ್ಕೆ ಅದೆಷ್ಟು ಶಕ್ತಿ ಬೇಕೆಂಬುದನ್ನು ನೀವು ಊಹಿಸಿಕೊಳ್ಬೇಕು. ರಂಗೋಲಿಯನ್ನು ಬರೆದ ನಂತರ ವಿಶೇಷವಾಗಿ ಚಂದವೇಲ ಹಾಗೂ ವಾದ್ಯ ಸುದ್ದಿನೊಂದಿಗೆ ಗುರುಮುತ್ತಪ್ಪನ್ ಅವರ ಆಗಮನಕ್ಕಾಗಿ ಪೂಜೆಯನ್ನು ಸಲ್ಲಿಸುತ್ತಿದ್ದರು. ಗುರುಮುತ್ತಪ್ಪನ್ ಅವರ ಆಗಮನದ ನಂತರ ರಂಗೋಲಿಯನ್ನು ಅಳಿಸುತ್ತಾ ಅಲ್ಲಿ ನೆರೆದಿದ್ದಂತಹ ಎಲ್ಲ ಭಕ್ತಾದಿಗಳಿಗೆ ಆಶೀರ್ವಾದವನ್ನು ನೀಡಿದರು. ಇದರೊಂದಿಗೆ 2ನೇ ದಿನದ ಜಾತ್ರಾ ಮಹೋತ್ಸವದ ವಿಶೇಷ ಕಾರ್ಯಕ್ರಮಗಳು ಮುಕ್ತಾಯವಾಯಿತು. ನಂತರ 3ನೇ ದಿನ ವಿಶೇಷ ಪೂಜೆ, ನೃತ್ಯ, ಸಂಗೀತ ಕಾರ್ಯಕ್ರಮ ಎಲ್ಲದರ ಜೊತೆಗೆ ಕುಟ್ಟಿ ಚಾತಾಂಗೆ ಪೂಜೆಯನ್ನ ಸಲ್ಲಿಸುತ್ತಾ ವಿಷ್ಣುಮಯ ಸ್ವಾಮಿಗೆ 400 ವರ್ಷದ ಹಳೆಯ ಸಂಪ್ರದಾಯದ ಪೂಜೆಗಳನ್ನು ನಡೆಸುತ್ತಾ ಸ್ವಾಮಿಯ ಆಗಮನಕ್ಕಾಗಿ ಕಾಯುತ್ತಿದ್ದರು. ಈ ಸಮಯದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಆಗಮಿಸಿದ್ದರು. ವಿಷ್ಣುಮಯ ಸ್ವಾಮಿಯ ರಂಗೋಲಿಯನ್ನ ನೋಡುತ್ತಿದ್ರೆ ಸ್ವಾಮಿಯ ರೂಪವನ್ನೇ ನಾವು ನೋಡುತ್ತಿದ್ದೇವೇನೋ ಅಂತ, ಸ್ವಾಮಿ ನಿಜವಾಗ್ಲೂ ನೋಡಲು ಹೀಗೆ ಇರಬೇಕು ಅಂತ ಭ್ರಮೆ ಉಂಟು ಮಾಡುವಂತಿತ್ತು. ಈ ರಂಗೋಲಿಯಲ್ಲಿ ವಿಶೇಷವಾಗಿ ವಿಷ್ಣುಮಾಯ ಸ್ವಾಮಿಯೊಂದಿಗೆ ಸ್ವಾಮಿಯ ತಾಯಿಯಾದ ಪುಲ್ಲನಿಕ ಅಮ್ಮನವರ ರಂಗೋಲಿಯನ್ನು ಕೂಡ ಬಿಡಿಸಿದರು. ಅದೆಷ್ಟು ಬಗೆ ಬಗೆಯಾದ ಸಂಪ್ರದಾಯದ ಪೂಜೆಗಳನ್ನು ಸಲ್ಲಿಸಿದರು. ಒಂದು ಕಡೆಯಲ್ಲಿ ವಾಲಗ, ಮತ್ತೊಂದು ಕಡೆಯಲ್ಲಿ ಚಂದವೇಲ, ಮತ್ತೊಂದು ಕಡೆಯಲ್ಲಿ ಪಾರಂಪರ್ಯ ಸಂಗೀತ, ಇವೆಲ್ಲದರ ನಡುವೆ ಸ್ವಾಮಿಯ ಆಗಮನವಾಯಿತು. ಎಲ್ಲರೂ ಹುಬ್ಬೇರುವಂತಿತ್ತು ಈ ಸಂದರ್ಭ. ಯಾಕಂದರೆ ಈ ಶಬ್ದವೇ ಎಲ್ಲರ ಎದೆಯಲ್ಲೂ ನಡುಕ ಉಂಟು ಮಾಡುತ್ತಿತ್ತು. ಯಾವುದೋ ಬೇರೆ ಲೋಕದಲ್ಲಿ ಇದ್ದೇವೇನೋ ಅಂತ ಅನಿಸಿತ್ತು. ಅಲ್ಲಿಯ ವಾತಾವರಣ, ಇದರ ಜೊತೆ ಸ್ವಾಮಿಯ ಆಗಮನವಾದ ನಂತರ ಕುಣಿಯುತ್ತಾ ಸ್ವಾಮಿಯು ಹಾಕಿದಂತಹ ರಂಗೋಲಿಯನ್ನು ಒರೆಸುತ್ತಾ ಅದೇ ಚೌಕಟ್ಟಿನಲ್ಲಿ ಕುಳಿತು ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವಾದ ನೀಡುತ್ತಾ ಅವರಿಗೆ ನುಡಿಯನ್ನ ಕೊಡುತ್ತಿದ್ರು.
ಇದಾದ ನಂತರ ಕೊನೆಯದಾಗಿ ನೃತ್ಯ ಕಾರ್ಯಕ್ರಮಗಳ ಜೊತೆಗೆ ಜಾತ್ರೆಯ ಕೊನೆ ಕ್ಷಣಗಳು ಮುಕ್ತಾಯಗೊಂಡವು. ಶಾಸ್ತ್ರ ಸಂಪ್ರದಾಯಗಳೊಂದಿಗೆ ವಾಪಸ್ ಕರೆದುಕೊಂಡು ಹೋದರು. ಇದಾದ ನಂತರ ಕುಟ್ಟಿ ಚಾತನ್, ವಿಷ್ಣು ಮಾಯಸ್ವಾಮಿ ಹಾಗೂ ಗುರುಮುತ್ತಪ್ಪನ್ ಅವರನ್ನು ಕೂಡ ಅವರ ಸ್ಥಳಕ್ಕೆ ಹಿಂತಿರುಗಿಸಿ ಪಟಾಕಿಗಳ ಸದ್ದಿನೊಂದಿಗೆ ಆಕಾಶದಲ್ಲಿ ಚಿತ್ತಾರವನ್ನು ಕಾಣುವಂತೆ ಮಾಡಿದ ಕ್ಷಣಗಳನ್ನು ಭಕ್ತಾದಿಗಳು ಕಣ್ತುಂಬಿಕೊಂಡರು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷೇತ್ರದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು. ಈ ಸಂಚಿಕೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ನಮಸ್ಕಾರಗಳು.